ಎಂದ ಹಸಿಗೆ ಹೋಗ್ತಾಳೋ. ಮನೆ ಬಿಟ್ಟು ಯಾವ ಗಂಡು ಬಂದ್ರೂ ನಾನು ಆಗಲ್ಲ ಅಂತಾಳೆ. ಮನೆ ಬಿಟ್ಟು ಎಂದ ಹಸಿಗೆ ಹೋಗ್ತಾಳೋ ಏನೋ ಅನ್ನಿಸ್ಬಿಟ್ಟೈತೆ ನನಗಂತೂ. ಯಾಕೋ ಇತ್ತೀಚೆಗೆ ನೋಡ್ತಾ ನೋಡ್ತಾ ಸಖತ್ತು ಕೋಪ ಬರ್ತಾಯಿದೆ. ಅಷ್ಟಿಷ್ಟ ನನಗೆ ಸಿಟ್ಟು ಬರ್ತಾ ಇಲ್ಲ. ನಾನು ಇನ್ನು ನೋಡ್ಬಿಟ್ರೆ ನಿಜ ಅಷ್ಟು ಪಿತ್ತ ನೆತ್ತಿಗೆ ಇರ್ತೈತೆ. ನಾನಿನ್ನೂ ಮದುವೆ ಆಗಲ್ಲ. ನೀವು ಯಾಕೆ ಅವಾಗಿಂದ ಹಂಗೆ ಬೈಕೊಂಡು ಓಡಾಡ್ತಾ ಇದ್ದೀರಾ? ಮದುವೆ ಆಗಿ ಎಂದು ಹಸಿಗೆ ಹೋಗ್ತಾಳೋ ಅಂತ ನೀವು ಯಾಕೆ ಹಂಗೆ ಬೈಕೊಂತ ಇದ್ದೀರಾ? ನಾನೇನು ಮಾಡಿದ್ದೀನಿ ಅಂಥದ್ದು? ನಿನ್ನ ಬುದ್ಧಿನೇ ಇಷ್ಟ ಆಗಲ್ಲ ಕಣೆ, ಅದಕ್ಕೆ ಮತ್ತೆ ನಾನು ನಿನ್ನ ಬೈಕಂತ ಇರೋದು. ನಿನ್ನ ಬುದ್ಧಿನೇ ಇಷ್ಟ ಆಗಲ್ಲ ನನಗೆ. ನೀನು ಹಿಂಗೆ ಮಾಡ್ತೀಯ ಅಂದರೆ ಒಂಥರ ಕೋತಿ ಆಡ್ದಂಗೆ ಆಡ್ತಾ ಇದೆಯಾ. ಸಣ್ಣ ಮಕ್ಳು ಆಡ್ದಂಗೆ ಆಡ್ತಾ ಇದೆಯಾ. ಸಣ್ಣ ಮಕ್ಳಿಗಿನ್ನ ಸ್ವಲ್ಪ ಕಡೆನೇ ನೀನು. ಸಣ್ಣ ಮಕ್ಳು ಆಡ್ದಂಗೆ ಆಡ್ತಾ ಇದೆಯಾ. ಇಲ್ಲಿ ನೋಡಿಲಿ, ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿ. ಸುಮ್ಮನೆ ಏನಾದರೂ ಒಂದು ಹಣ್ಣು ತಿಂದರೆ ಸಾಕು ಅದಕ್ಕೆ ಬೈಕಂತೀಯ. ಏನು ತಿನ್ನಂಗೆ ಇಲ್ಲ ನಾವೀ ಮನೆಗಿದ್ದ ಮೇಲೆ. ನೀನೇನು ಮದುವೆ ಆಗಿ ಹಸಿಗೆ ಹೋಗ್ತೀಯ ಕಣೆ, ಅವತ್ತೇ ಮನೆಗೆ ಒಂದು ಸ್ವಲ್ಪ ತಣ್ಣಗಿರೋದು. ನನ್ನೇ ಮದುವೆ ಆಗಿ ಹಸಿಗೆ ಹೋಗ್ತೀಯ ಅಂತ ಹೇಳ್ತೀಯ. ಏನಿಲ್ಲ ನೋಡು, ತೆಗೆದು ಬಿಟ್ಟಿದ್ದೀನಿ ಅಂದರೆ ನಾನು ಏನೋ ಅದಕ್ಕೆ ಅಂತ ಮರ್ಯಾದೆ ಕೊಡ್ತಾ ಇದ್ದೆ. ಇನ್ಮೇಲೆ ಮರ್ಯಾದೆ ಕೊಡಲ್ಲ ನೋಡಿ, ಹೇಳಿರ್ತೀನಿ. ನಿನ್ನ ಯಾರೇ ಮರ್ಯಾದೆ ಕೊಡೋ ಅಂದ್ರೆ ಹೋಗೆ. ನೀನು ಯಾವಾಗ ನಾನೊಂದು 2 ಹಣ್ಣು ತಿಂದ್ರೂ ನೀನು ಯಾವಾಗ ಕೇಣಿ ಸೋಣಿ ಮಾಡ್ದೋ, ಯಾವಾಗ ನಿನ್ನ ಬುದ್ಧಿ ಏನು ಅಂತ ಗೊತ್ತಾಯ್ತು ನನಗೆ. ನಿನ್ನ ಬುದ್ಧಿ ಏನಂತ ನನಗೆಲ್ಲ ಚೆನ್ನಾಗಿ ಗೊತ್ತು ಕಣೆ. ಸುಮ್ಮನೆ ಹೋಗೋದು ಕಲಿಯ, ನೀನು ಜಾಸ್ತಿ ಮಾತಾಡಬೇಡ. ಈಗ ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿ. ನೀನು ಜಾಸ್ತಿ ಮಾತಾಡಬೇಡ. ನೀನು ಬಂದಿರೋಳು, ನಾನೇನು ಈ ಮನೆ ಹೆಣ್ಣುಮಗಳು. ನಾನು ಹೆಂಗೆ ಇದ್ದೀನಿ ಅಂದರೆ ನಿಜವಾಗ್ಲೂ ನಾನು ಹೆಂಗಿದ್ದೀನಿ ಅನ್ನೋದು ನಿನಗೆ ಗೊತ್ತಿಲ್ಲ. ಸುಮ್ಮನೆ ನೀನು ಮಾತಾಡಬೇಡ. ನೀನು ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿ. ನಾನು ಹಂಗೆ ಇರೋದು. ನಾನು ಯಾವತ್ತಿಂದಲೂ ನಮ್ಮ ಅಪ್ಪ ನಮ್ಮಮ್ಮ ಬೆಳೆಸಿರೋದು ಹಂಗೇನೆ. ನಿನ್ನ ಹೆಂಗೆ ನಮ್ಮ ಅಪ್ಪ ನಮ್ಮಮ್ಮ ಬೆಳೆಸೋರು, ನನ್ನ ಹಂಗೆ ಅಷ್ಟೇ ಮುದ್ದಾಗ ನಮ್ಮ ಅಪ್ಪ ನಮ್ಮಮ್ಮ ಅಷ್ಟೇ ಪ್ರೀತಿಯಿಂದ ಸಾಕವ್ರೆ. ಹೋಗೆ ಹೋಗೆಲೇ ಹೋಗೆ. ನಿನ್ನ ಬುದ್ಧಿ ಎಲ್ಲ ನನಗೆ ಚೆನ್ನಾಗಿ ಗೊತ್ತೈತಿ. ನಿನ್ನ ಬುದ್ಧಿ ಏನಂತ ನಾನೆಲ್ಲ ತಿಳ್ಕೊಂಡೆ ಮಾತಾಡ್ತಾ ಇರೋದು. ನಿನ್ನ ಇಲ್ಲಿಂದ ಓಡಿಸ್ತೀನಿ ನೋಡು. ಇಲ್ಲಿಂದ ಓಡಿಸಿ ನಿನಗೆ ಸರಿಯಾಗಿ ಮಾಡ್ತೀನಿ. ನನ್ನ ವಿರುದ್ಧ ಈಗ ನಾನು ಹೇಳ್ದಂಗೆ ಕೇಳ್ಕೊಂಡಿರೋದಾದರೆ ಇರೋ ಈ ಮನೆಯಲ್ಲಿ. ಇಲ್ಲ, ನಾನು ಇಲ್ಲಿಂದ ನಿನ್ನ ಓಡಿಸ್ಬಿಡ್ತೀನಿ. ನನ್ನ ಓಡಿಸ್ತೀನಿ, ನೀನು ನನ್ನ ಓಡಿಸ್ತಾಳಂತೆ. ನೀನು ನೋಡ್ತಾ ಇದ್ದೀನಿ 2 ದಿನದಿಂದ ಭಾಳ ಇದನ್ನು ಮಾಡ್ತಾ ಇದೆಯಾ ನನ್ನ ಮೇಲೆ. ಏನಿಲ್ಲ, ನಾನು ನಿನ್ನ ಓಡಿಸ್ತೀನ, ನೀನು ನನ್ನ ಓಡಿಸ್ತೀಯ ನೋಡೋಣ. ಮಾತಾಡೋದು ನೋಡಿ ಹೆಂಗೆ ಮಾತಾಡ್ತಾಳೆ. ಓಡಿಸ್ತಾಳಂತೆ ನನ್ನ. ಓಡ್ಸಕ್ಕಂತೂ ಸಾಧ್ಯ ಇಲ್ಲ. ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗಿ ಇರೋದು ಕಲಿ. ನಾನು ಓಡಿಸ್ತೀನಿ ಅಂತ ಕೇಳ್ತಾ ಇದೀಯಾ. ಏನಿಲ್ಲ, ತೆಗೆದು ಬಿಟ್ಟಿದ್ದೀನಿ ಅಂದರೆ ಬಿಡೆ ನೋಡೋಣ. ಬಿಡೆ. ಏನೋ ಅದಕ್ಕೆ ಅಂತೇಳಿ ಮರ್ಯಾದೆ ಕೊಟ್ಟಂಗಿಲ್ಲ. ನಿಂದೆಲ್ಲ ಜಾಸ್ತಿ ಆಗ್ತಾಯಿತ್ತಲ್ಲೇ. ಅಪ್ಪ ನನಗೆ ಹಿಡ್ಕೊಂಡು ಹೊಡಿತೀಯ. ತಡಿ ನಮ್ಮ ಅಮ್ಮಗೆ ಹೇಳ್ತೀನಿ. ಅಮ್ಮ ಬಾರಮ್ಮ. ಅಮ್ಮ ನನಗೆ ಹಿಡ್ಕೊಂಡು ಹೊಡಿತಾ ಇದ್ದಾಳೆ, ಬಾರಮ್ಮ ಇವಳು. ಮತ್ತೆ ಹೊಡಿತೀನ ಇಲ್ವ ಅಂತ ಪರೀಕ್ಷೆ ಮಾಡ್ತಾ ಇದೀಯಾ. ನಿಮ್ಮಮ್ಮಗಲ್ಲ ಯಾರಿಗೂ ನಿಮ್ಮ ಅಪ್ಪಗೂ ಹೆದರ್ಕೊಂಬಲ್ಲ ನಾನು. ಏನು ನಾನೇನೇನು ಯಾರಿಗೇನೇನು ಮೋಸ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ. ಏನಕ್ಕೆ ನಾನು ಹೆದರ್ಕೋಬೇಕು? ನಾನು ಇದ್ದಂಗೆ ಹೇಳ್ತಾ ಇದ್ದೀನಿ. ಯಾಕೆ ಅಮ್ಮಯ್ಯ, ಯಾಕೆ ಹಿಂಗೆ ಗುದ್ದಾಡ್ತಾ ಇದ್ದೀರಾ? ನೋಡಜ್ಜಿ, ಇವಳು ನೋಡು ಎಷ್ಟು ಜೋರು ಮಾಡ್ತಾ ಇದ್ದಾಳೆ. ನನ್ನ ಯಾವ ಮದುವೆ ಆಗಿ ಹಸಿಗೆ ಹೋಗ್ತೀಯ ಅಂತ ಹಿಡ್ಕೊಂಡು ಹೊಡಿತಾ ಇದ್ದಾಳೆ. ನೋಡಜ್ಜಿ, ನೋಡು ಹೊಡಿತಾ ಇರೋದ. ಏನು ನನ್ನ ಮಗಳ ಮೇಲೆ ಯಾಕೆ ಕೈ ಮಾಡ್ತಾ ಇದೆಯಾ? ಕೈ ಬಿಡೆ ಫಸ್ಟು. ನನ್ನ ಮಗಳ ಮೇಲೆ ಯಾಕೆ ಕೈ ಮಾಡ್ತಾ ಇದೆಯಾ? ಯಾಕೆ ಹೊಡಿತಾ ಇರೋದು ನನ್ನ ಮಗಳನ್ನ ನೀನು? ನಿನ್ನ ಮಗಳು ಮಾಡಿರೋ ತಪ್ಪಿಗೆ ಹೆಂಗೆ ಮಾತಾಡ್ತಾಳೆ ನೋಡು. ನೀನು ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ. ಏನೊಂದು ಹಣ್ಣು ತಿನ್ನೋಕ್ಕಿಲ್ಲ, ಹೆಂಗೆ ಬೈಕೊಂಬ್ತಾಳೆ. ಅದೇ ಎಲ್ಲಿ ತಿಂದ್ಬಿಡ್ತಾಳೆ ಅಂತ ಬುಚ್ಚಿಕ್ತಾಳೆ. ಹಂಗೆ ಮಾಡ್ತಾ ಇದ್ದಾಳೆ ಇವಳು. ಯಾಕೋ ಬಲು ಒಂಥರ ಕೇಣಿ ಮಾಡ್ತಾಳೆ. ಎಲ್ಲರ ಮೇಲೂ ಒಂಥರ ಇದು ಮಾಡ್ತಾಳೆ ಇವಳು. ನಾನು ಹೇಳ್ದಂಗೆ ನಡಿಬೇಕು, ನಾನು ಹಿಂಗೆ ಅನ್ಕೊಂತೀವಿ ಹಂಗೆ ನಡಿಬೇಕು ಅಂತ ಅನ್ಕೊಂತಾಳೆ. ಸ್ವಲ್ಪನೂ ಇವಳು ಯೋಚನೆ ಮಾಡಲ್ಲ, ಅಂಥದ್ದು ಮಾಡ್ತಾ ಇದ್ದಾಳೆ ಇವಳು ಎಂತಾಳು ಅಂಬೋದು ನನಗೆ ಈಗ ಗೊತ್ತಾಗ್ತೈತಿ. ನೋಡಮ್ಮ, ನನ್ನ ಮದುವೆ ಆಗಿ ಹಸಿಕ್ಕೆ ಎಂದು ಹೋಗ್ತಾಳೋ ಅಂತ ಅರಿತಾ ಇರೋದ. ಮದುವೆ ಆಗಿ ಹಸಿಕ್ಕೆ ಎಂದು ಹೋಗ್ತಾಳೋ ಅಂತ ಬೈಕಂಬ್ತಾ ಐತೆ ಅವಾಗಿಂದಾನು. ತಾನು ನಿನಗೆ ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಬೇಡವಾ? ನನ್ನ ಮಗಳ ಮೇಲೆ ಕೈ ಮಾಡಿಬಿಡ ನೋಡು. ನಾನೇ ಇನ್ನೂವರೆಗೂ ಆಗೈತೆ ಒಂದು ದಿವಸ ನನ್ನ ಮಗಳ ಮೇಲೆ ನಾನು ಕೈ ಮಾಡಿಲ್ಲ. ಅಷ್ಟು ಮುದ್ದಾಗಿ ಸಾಕಿದ್ದೀನಿ. ನನ್ನ ಮಗಳನ್ನ ನೀನು ಹಿಡ್ಕೊಂಡು ಹೊಡಿತಾ ಇದೆಯಲ್ಲ, ನಿನ್ಗೇನು ಅನ್ಸಲ್ವಾ? ಯಾಕೆ ಹಿಡ್ಕೊಂಡು ಹೊಡಿತಾ ಇದೆಯಾ? ನನ್ನ ಮಗಳಿಗೆ ಹೊಡೆಯೋದೆಲ್ಲ ಮಾಡಬೇಡ ನೋಡಿ, ಹೇಳಿರ್ತೀನಿ. ಗಿಡಿಯೋದೆಲ್ಲ ಮಾಡಿದ್ರೆ ಸರಿ ಹೋಗಲ್ಲ. ಯಾಕೆ ಹೊಡಿತೀಯ? ಎಲ್ಲ ಆ ಕಡೆ ಈ ಕಡೆ ಎಲ್ಲ ಆಡ್ಕೊಂಡು ನಗ್ತಾರೆ. ಮೊದಲೇ ನಾವು ಊರು ಬಿಟ್ಟು ಊರಿಗೆ ಬಂದಿರೋದು. ಹಿಂಗೆ ಗೌರವಾಗಿರ್ಬೇಕು ಅನ್ನೋದು ಗೊತ್ತಾಗಲ್ವಾ ನಿಮಗೆ? ಸುಮ್ಮನೆ ಗುದ್ದಾಡಬೇಡ್ರಿ. ಯಾಕೆ ಗುದ್ದಾಡ್ತೀರಾ? ಸುಮ್ಮನೆ ಗುದ್ದಾಡಿರ್ನಲ್ಲ ನಿಂತ್ಕೊಂಡು ನೋಡ್ತಾರೆ ಆ ಕಡೆ ಈ ಕಡೆ. ಆಗ್ದಿಲ್ದವರು ಕಾತ್ಕೊಂಡವ್ರೆ ಜಗಳ ಮಾಡ್ಕೊಂಬ್ಲಿ ಅಂತೇಳಿ. ನೀವು ಆ ಕೆಂಪಿ ಆ ರೊಚ್ಚು ಅವರ ಎದುರಿಗೆಲ್ಲ ಎಷ್ಟು ಸದರ ಆಗ್ತಿದ್ದಾರೆ. ಇವರಿಬ್ರು ಗುದ್ದಾಡಿದ್ರೆ ನೋಡಮ್ಮ, ಅವರು ಮಾರ್ಗಿತ್ತಾರ ಅಂದರೆ ಹಿಂಗೆ ಇದ್ದಾರೆ. ಇವ್ರು ಅದಕ್ಕೇನ ನೀನು ಸೆನಕ್ಕಿಲ್ಲ ಅಂತಂದರೆ ಅವ್ರು ಆರ್ಗಿತ್ತಾರ ನೋಡಪ್ಪ. ಹಂಗೇನೆ ಇಬ್ಬರು ಒಂದೇ ತೆಟ್ಟೆ ಗುಮ್ಮಂಗೆ ಇದ್ದಾರೆ. ಹಂಗೆ ಇದ್ದಾರೆ ಅವ್ರು. ಎಷ್ಟು ಒಂದು ಅಂಟಿಂದ ಎಷ್ಟು ಚೆನ್ನಾಗಿರ್ತಾರೆ. ನಿಮ್ಗೇನು ಬಂದೈತ್ರಿ? ಅದಕ್ಕೆ ನಾನು ನೀನು ಗುದ್ದಾಡ್ತೀರಾ? ಗುದ್ದಾಡಬಾರ್ದು. ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಅದಕ್ಕೆ ನಾದ್ನಿ ಯಾವತ್ತೂ ಎಷ್ಟು ಚೆನ್ನಾಗಿದ್ದಾರಪ್ಪ ನೋಡು. ಹಿಂಗೆ ಇವಳು ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ ನಾದ್ನಿನ. ಅದಕ್ಕೆ ಅಂತೇಳಿ ಅವಳು ಎಷ್ಟು ಚೆನ್ನಾಗಿ ನೋಡ್ಕೊಂತಾಳೆ. ಇಬ್ಬರಿಗೊಬ್ರು ಬೋಲು ಚೆನ್ನಾಗೆ ಅನುಸರಿಸ್ಕೊಂಡು ಹೋಗ್ತಾರೆ.
ಅಂತ ಹೇಳಿ ಎಲ್ಲರೂ ಮಾತಾಡಬೇಕು. ಅದ್ಬಿಟ್ಟು ಇದೇನಪ್ಪ ಇವು ಹಿಂಗೆ ಒಂದಿನ ಕಿತ್ತಾಡ್ತಾವೆ ಅಂತೇಳಿ ಬೈಕಬಾರ್ದು ಎಲ್ಲನ. ಅದೇ ಮತ್ತೆ ಚೆನ್ನಾಗಿರ್ಬೇಕಮ್ಮ, ಏನು ಇರೋ ತಕನ ನಾನು ಹೇಳ್ದಂಗೆ ಕೇಳಲ್ಲ ಅಂತಾಳಲ್ಲ, ಇವಳಿಗೆ ಎಷ್ಟು ಇರಬೇಡ. ಮೊದಲಿಂದಲ್ಲ ನಮ್ಮ ಮನೆಯಾಗೆ ನಾನು ಹೆಂಗೆ ಹೇಳ್ತೀನೋ ಹಂಗೆ ನಡೆದಿರೋದು. ನಾನು ಏನು ಹೇಳಿದ್ರು ಅದೊಂಥರ ಎಲ್ಲರಿಗೂ ವೇದವಾಕ್ಯ. ನಾನೇನಾದರೂ ಹೇಳಿದ್ದೀನಿ ನಮ್ಮಪ್ಪ ನಮ್ಮಮ್ಮಗೆ ಅಂತಂದರೆ ಅದು ಅವ್ರು ನಮ್ಮ ಮಾತು ಮೀರ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಅವರು ನನ್ನ ಮಾತು ಕೇಳೋರು. ಅಲ್ಲ ಇವಳು ನೋಡಿ ನನ್ಗೆ ಹಿಡ್ಕೊಂಡು ಹೊಡಿತಾ ಇದ್ದಾಳೆ, ನೋಡ್ಕೊಂಡು ಸುಮ್ಮನೆ ಇದೆಯಲ್ಲಮ್ಮ, ಏನನ್ನ ಹೇಳಮ್ಮ ಅವಳಿಗೆ, ಹಿಡ್ಕೊಂಡು ಹೊಡಿಯಮ್ಮ, ನೋಡಿ ನನ್ಗೆ ಹೊಡಿತಾ ಇದ್ದಾಳಲ್ಲ ಅವಳು. ಮಾಡೋಕ್ಕೆ ಕೆಲಸ ಇಲ್ವೇನೆ ನಿನಗೆ? ನನ್ನ ಮಗಳ ಮೇಲೆ ಕೈ ಮಾಡ್ತಾ ಇದೆಯಲ್ಲ. ಕೆಲಸ ಐತೆ, ಕೆಲಸ ಇರೋದಕ್ಕೇನೆ ನಾನು ಹಿಂಗೆ ಮಾಡ್ತಾ ಇರೋದು. ಅಲ್ಲ ಅವಳಿಗೆ ಮಾನ ಮರ್ಯಾದೆ ಬೇಡವಾ? ಹಂಗೆ ಮಾತಾಡ್ತಾಳಲ್ಲ, ನನಗೆ ಎಷ್ಟು ಇರಬೇಡ. ಹಿಂಗೆ ಮಾತಾಡೋಳೆ ಅಂದರೆ ಹಂಗೆ ಮಾತಾಡೋಳೆ ಗೊತ್ತಾ? ನಾನು ನಿಜವಾಗ್ಲೂ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ. ಒಂಥರ ಏನೋ ಒಂಥರ ಇದು ಮಾಡ್ತಾ ಇದ್ದಾಳೆ ಇವಳು ನನ್ನ ಮೇಲೆ. ನಮ್ಮ ಮನೆಗೆ ನಮಗೆ ನಿಮ್ಮ ಮನೇಲಿ ಬೆಲೆನೇ ಇಲ್ಲ ಅನ್ನೋ ಥರ ಇದು ಮಾಡ್ತಾ ಇದ್ದೀರ ನೀವೆಲ್ಲನ. ಗೊತ್ತೈತೆ ನಿಮ್ಮ ಬುದ್ಧಿ ಏನೋ ಅಂತ. ಬೇಡ ಸುಮ್ಮನೆ ಮತ್ತೆ ಗುದ್ದಾಡಬೇಡ ಅಮ್ಮ. ಇವಳು ಈ ಮನೇಲಿ ಇರಬಾರ್ದಮ್ಮ, ಆಚೆ ಕಳಿಸಮ್ಮ, ಆಚೆ ಕಳಿಸ್ತೀನಿ ಸುಮ್ಮನಿರು. ಹಿಂಗಾದ್ರೆ ಬೇರೆ ಮಾಡ್ಕೊಂಡು ನೋಡ್ರೆ, ಬೇರೆ ಇದ್ರೆ ಗೊತ್ತಾಗುತ್ತೆ. ಉಪ್ಪು ಹುಳಿ ಹೊಂದಿಸ್ಕೊಂಡು ಎಲ್ಲ ಬೇರೆ ಮಾಡ್ಕೊಂಡು ನೋಡ್ರೆ ಗೊತ್ತಾಗುತ್ತೆ ಇವ್ರಿಗೆಲ್ಲನ. ನಾವೇನೋ ಬಿಡತ್ತ ಒಳ್ಳೇದು ಮಾಡೋಣ ಚೆನ್ನಾಗಿರ್ಲಿ ಅಂತೇಳಿ ಒಳ್ಳೇದು ಮಾಡೋಕೆ ಹೋದ್ರೆ ಇಷ್ಟೇನೆ. ಹೋಗಿ ಬೇರೆ ಇರ್ತೀವಿ ಹೇಳು. ನಾನು ನನ್ನ ಗಂಡ ನಾವು ಸಪ್ರೇಟ್ ಮನೆ ಮಾಡ್ಕೊಂಡು ಇರ್ತೀವಿ. ನಿಮ್ಮ ಸಮಾಸನೇ ಬೇಡ, ಇರ್ರಿ ನಿಮ್ಮ ಪಾಡಿಗೆ ನೀವೆಲ್ಲರೂ ಇರ್ರಿ. ನಿಮ್ಮ ಸಮಾಸನೇ ಬೇಡ. ನಮ್ಮ ಪಾಡಿಗೆ ನಾವು ಹೆಂಗೋ ನಮ್ಮ ಜೀವನ ನಾವು ಮಾಡ್ತೀವಿ. ನಾನು ನನ್ನ ಗಂಡಂಗೆ ಅದೇ ಹೇಳಿದೆ. ಬಂದು 2 ದಿವಸಕ್ಕೇನೆ ಬೇರೆ ಕರ್ಕೊಂಡು ಹೋದ್ಲು ಅಂತ ಆಡ್ಕೊಂತಾರೆ. ಸುಮ್ಮನೆ ಬಿದ್ದಿರೋದು ಕರಿ. ಒಂದು ಬರುತ್ತೆ ಒಂದು ಹೋಗುತ್ತೆ. ಇಲ್ಲ ನಾನೊಂದು ಕ್ಷಣ ನಿಮ್ಮ ಮನೇಲಿ ಇರಲ್ಲ. ನನಗೆ ನೋಡು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಇವಳು ಹಿಂಗೆ ಮಾಡ್ತಾ ಇರೋದಕ್ಕೆ. ಒಂಥರ ಹಿಂಗೆ ಆಡ್ತಾ ಇದ್ದಾಳೆ ಅಂದರೆ ಹಂಗೆ ಆಡ್ತಾ ಇದ್ದಾಳೆ. ಇವಳು ಬುದ್ಧಿ ಏನೋ ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತೈತೆ, ಎಲ್ಲ ತಿಳ್ಕೊಂಡು ನಾನು ಮಾತಾಡ್ತಾ ಇರೋದು. ತಿಳ್ಕೊಂಡಲ್ಲೇ ಯಾರೂ ಮಾತಾಡಲ್ಲ. ಅವಳು ಎಷ್ಟು ಇದನ್ನು ಮಾಡ್ತಾ ಇದ್ದಾಳೆ ನನ್ನ ಮೇಲೆ ಕೇಣಿ ಅಂತಂದರೆ ಅದಕ್ಕೆ ಸರಿಯಾಗಿ ಅವಳಿಗೆ ಹೇಳಿದ್ದು. ಏನೇ ಅಂದ್ರೂ ಅವಳು ಬುದ್ಧಿ ಮಾತ್ರ ಬಿಡಲ್ಲ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅನ್ನಂಗೆ ನಿಮ್ಗಿಲ್ಲದೆಲ್ಲ ಹೇಳ್ತಾಳೆ. ಹೇಳಕ್ಕಂಬ್ಲಿ ಬಿಡು. ನಮಗೇನೇನು ಏನಾದ್ರಿಂದ ಏನಾಗಂಗಿಲ್ಲ ಅಂತ ನಾನು ನನ್ನ ಗಂಡ ಬೇರೆ ಮಾಡ್ಕೊಂಡು ಚೆನ್ನಾಗಿರ್ತೀವಿ ನೋಡು. ಹಿಂಗೇನೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗುತ್ತೆ? ನೀವು ಇಷ್ಟೊಂದೆಲ್ಲ ಇದು ಮಾಡೋರಲ್ಲ. ಇವಳು ಒಂದೇ ಮನೇಲಿ ಇದ್ಮೇಲೆ ಇಷ್ಟೊಂದು ಕೇಣಿ ಕಿತ್ತಾಪತಿ ಮಾಡಿದ್ರೆ ಭಾರಿ ಇದ್ದಾಳೆ ಅಮ್ಮ. ಈಗ ಸುಮ್ಮನೆ ನೀನು ಬೇರೆ ಮನೆ ಮಾಡ್ತೀಯ, ಬೇರೆ ಮನೆ ಮಾಡ್ಕೊಂಡು ಸುಮ್ಮನೆ ಹೋಗೋದು ಕಲಿ ಅಷ್ಟೇ. ಸುಮ್ಮನೆ ಯಾಕೆ ಇಲ್ಲಿ ಮಾತು ಜಾಸ್ತಿ ಮಾತಾಡಬೇಡ. ನಿಂದೆಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗೋದು ಕಲಿ ಅಷ್ಟೇ. ಸುಮ್ಮನೆ ಯಾಕೆ ಎಷ್ಟು ಮಾತಾಡಿದ್ರು ಮಾತ್ಕೊಂಡು ಮುಗಿಯಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನನ್ನ ಸೊಸೆನೂ ನನ್ನ ಮಗಳು ಜಗಳ. ಯಾಕೋ 2-3 ದಿನದಿಂದ ಸಿಕ್ಕಾಪಟ್ಟೆ ಜಗಳ ಆಡ್ತಾ ಇದ್ದಾರೆ. ನನ್ನ ಮಗಳೂ ಅವಳು ಒಂಥರ ಸುಮ್ಮನೆ ಇರಲ್ಲ. ಅವಳಿದ್ದು ಆಟಗಾತಿ. ಇವಳು ನನ್ನ ಸೊಸೆನೂ ಇವಳು ಒಂದು ಸ್ವಲ್ಪ ಸೋಲೋದೇ ಇಲ್ಲ. ಏನೋ ಬಿಡು ಅಂತೇಳಿ ಸ್ವಲ್ಪನೂ ಸೋಲಲ್ಲ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.